ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ. ಕಲಿಕಾ ಚೇತರಿಕೆ ಅದನ್ನೇ ನಾವು ಹಿಂದಿಯಲ್ಲಿ ಅಧಿಗಮ್ ಪುನಃ ಪ್ರಾಪ್ತಿ ಅಂತೀವಿ. 8वीं कक्षा ಹಿಂದಿ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ सीखने के प्रतिफल 3 ಇದೆ, ಕಲಿಕಾ ಫಲ 3, ಗತಿವಿಧಿ 3, ಚಟುವಟಿಕೆ 3. ಇದರ ಒಂದು ಭಾಗದಲ್ಲಿರ್ತಕ್ಕಂಥ ಕಲಿಕಾ ಫಲ 3 ಚಟುವಟಿಕೆ 3ರಲ್ಲಿರ್ತಕ್ಕಂಥ ಒಂದು ಅಭ್ಯಾಸದ ಉತ್ತರಗಳ ವಿಡಿಯೋ ಇದಾಗಿದೆ. ಮೊದಲಿನ ಭಾಗದ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 8ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಬಹುದು. ಹಿಂದಿ ಜೊತೆಗೆ ನಾವು 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್, ಜೊತೆಗೆ ತಾವು ಅವಶ್ಯವಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 3ರಲ್ಲಿ ಚಟುವಟಿಕೆ 3 ಯಾವುದು ಅಂತ. ಸೊ ತಮಗೆ ಈಗಾಗಲೇ ಗೊತ್ತೇ ಇದೆ, ಕಲಿಕಾ ಫಲ 3 ಬಂದ್ಬಿಟ್ಟು ವಿಭಿನ್ನ रचनाओं में प्रयुक्त संयुक्ताक्षर या अर्धा अक्षर को संदर्भानुसार सीखेंगे. ವಿವಿಧ ರಚನೆಗಳ ಮೂಲಕ ಬಳಕೆಯಾಗ್ತಕ್ಕಂಥ ಸಂಯುಕ್ತಾಕ್ಷರ ಆಗಲಿ ಅಥವಾ ಅರ್ಧ ಅಕ್ಷರವನ್ನ ಸಂದರ್ಭೋಚಿತವಾಗಿ ಬಳಕೆ ಮಾಡೋದನ್ನ ತಾವು ಏನ್ ಮಾಡ್ತೀರಿ ವಿದ್ಯಾರ್ಥಿಗಳೇ, ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3 ಖಡಿಪಾಯಿ ವ್ಯಂಜನಾಕ್ಷರೋं के अर्धाक्षर रूप. ಯಾವ ಖಡಿಪಾಯಿ ವ್ಯಂಜನಗಳಿದಾವಲ್ಲ ಅದರ ಅರ್ಧಾಕ್ಷರ ರೂಪ ಹೇಗೆ ಮಾಡಬಹುದು ಅನ್ನೋದನ್ನ ಅವ್ರು ಏನ್ ಮಾಡಿದ್ದಾರೆ ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಸೂಚನಾ ಏನಿದೆ ನೋಡಿ, ಒಂದು ನೋಟ್ ಕೊಟ್ಟಿದ್ದಾರೆ. ಏನದು? ಖಡಿಪಾಯಿ ವಾಲೆ ಅಕ್ಷರ ಕೆ ನೀಚೆ ಹಲಂತ ಚಿಹ್ನೆ ಲಗಾನೆ ಪರ್ ಅರ್ಧಾಕ್ಷರ ಬನಾನಾ. ಯಾವ ಖಡಿಪಾಯಿ ಅಕ್ಷರಗಳಿದಾವಲ್ಲ ಆ ಖಡಿಪಾಯಿ ಅಕ್ಷರಗಳ ಕೆಳಗಡೆ ಸೊ ಈ ತರನಾಗಿ ಒಂದು ವಕ್ರರೇಖೆಯನ್ನ ಹಾಕೋದ್ರಿಂದ ಅದನ್ನ ಏನ್ ಮಾಡಬಹುದು, ಅರ್ಧಾಕ್ಷರವನ್ನಾಗಿ ಮಾಡಬಹುದು. ಈ ಹಾಕ್ತಕ್ಕಂಥ ವಕ್ರರೇಖೆಗೆ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಹಲಂತ ಅಂತ ಕರೀತಾರೆ. ಎಸ್, ಇಲ್ಲಿ ಒಂದು ಖಡಿಪಾಯಿ ವಾಲೆ ಅಕ್ಷರ ಇದೆ, ಯಾವುದು? ಟ ಅಂತಕ್ಕಂಥದ್ದು ಇದೆ. ಓಕೆ, ಇದು ಟ ಏನದು? ವ್ಯಂಜನ ಇದೆ. ಎಸ್, ಸೊ ಈ ವ್ಯಂಜನಿಗೆ ನಾವ್ ಏನ್ ಮಾಡ್ಬೇಕಾಗದ, ಅರ್ಧಾಕ್ಷರವನ್ನು ಮಾಡ್ಬೇಕಾದ್ರೆ ಅದನ್ನ ಟ ಬರೋದು, ಅದ್ರ ಕೆಳಗಡೆ ಏನ್ ಮಾಡ್ತೀವಿ, ಗೆರೆ ಹಾಕ್ತಿವಿ. ಸೊ ಅದ್ವಾಗಿ ಇದೇನಾಯ್ತಪ್ಪ ಅಂದ್ರೆ ಇದು ಅರ್ಧಾಕ್ಷರ ಆಯ್ತು. ಎಸ್, ಈ ಹಾಕ್ತಕ್ಕಂಥ ಗೆರೆಗೆನೆ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಹಲಂತ ಅಂತ ಕರೀತಾರೆ. ಈ ಗೆರೆ ಹಾಕಿವಂದ್ರ ಆ ಪೂರ್ಣ ವ್ಯಂಜನ ಇದ್ದಿದ್ದು ಏನಾಯ್ತು, ಅರ್ಧಾಕ್ಷರವಾಗಿ ಪರಿವರ್ತನೆ ಆಯ್ತು. ಎಸ್, ಅದೇ ತರನಾಗಿ ಟ ಇದ್ದಿದ್ದು ಠ ಠ. ಸೊ ಈ ಠಗೆ ಏನ್ ಮಾಡ್ಬೇಕು, ಕೆಳಗಡೆ ಒಂದು ವಕ್ರರೇಖೆ ಹಾಕೋದು, ಅದನ್ನ ಹಲಂತ ಅಂತ ಕರಿತೀವಿ. ಇದು ಅರ್ಧ ಟ ಆಯ್ತು. ಅದೇ ತರನಾಗಿ ಡ ಇದೆ. ಸೊ ಈ ಡಗ್ ಏನ್ ಮಾಡ್ಬೇಕು, ಕೆಳಗಡೆ ಒಂದು ವಕ್ರರೇಖೆಯನ್ನ ಹಾಕ್ತೀರಿ. ಸೊ ಅದನ್ನ ಏನಂತೀವಿ, ಹಲಂತ ಅಂತೀವಿ. ಅದು ಅರ್ಧಾಕ್ಷರ ಆಯ್ತು. ಅದೇ ತರನಾಗಿ ಢ ಇದೆ. ಸೊ ಈ ಢಗೂ ಕೂಡ ನಾವು ಏನ್ ಮಾಡ್ತೀವಿ ವಿದ್ಯಾರ್ಥಿಗಳೇ, ಕೆಳಗಡೆ ವಕ್ರರೇಖೆಯನ್ನು ಹಾಕಿದ್ರೆ ಅದು ಹಲಂತ ಆಯ್ತು. ಅದು ಕೂಡ ಅರ್ಧ ಅಕ್ಷರ ಆಯ್ತು. ಸೊ ಈ ತರನಾಗಿ ಖಡಿಪಾಯಿ ವಾಲೆ ಅಕ್ಷರ ನೆನಪಿಟ್ಕೊಡ್ರಿ. ಟ ಠ ಡ ಡ ಈ ಒಂದು 4 ಏನಿದಾವಲ್ಲ ಇವುಗಳಿಗೆ ನಾವೇನ್ ಮಾಡಿದೀವಿ, ಕೆಳಗಡೆ ಗೆರೆಯನ್ನ ಹಲಂತವನ್ನು ಹಾಕೋದ್ರಿಂದ ಅರ್ಧಾಕ್ಷರವನ್ನಾಗಿ ಮಾಡಬಹುದು ಅನ್ನೋದನ್ನು ಒಂದು ತಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ರು. ಸೊ ಮುಂದೆ ಅಭ್ಯಾಸ 3.6 ಅಲ್ಲಿ ನಮೂನೆ ಕೆ ಅನುಸಾರ ವರ್ಣೋ ಕೋ ಜೋಡ್ಕರ್ ಬನಾವೋ. ಇಲ್ಲಿ ಒಂದು ನಮೂನ ಕೊಟ್ಟಿದ್ದಾರೆ. ಸೊ ವರ್ಣಗಳನ್ನ ಜೋಡಿಸಿ ನೀವು ಏನ್ ಮಾಡಬೇಕು, ಶಬ್ದಗಳನ್ನಾಗಿ ರಚನೆಯನ್ನ ಮಾಡಬೇಕು. ಇಲ್ಲಿ ನೋಡಿ, ಬ ಮತ್ತು ಆ ಅಂದ್ರೆ ಏನಾಗ್ತದು, ಬಾ ಆಯ್ತು. ಓಕೆ, ಲ ಕ ಅ ಜೋಡಿಸಿದ್ರೆ ಲ ಆಯ್ತು, ಕ ಕ ಅ ಜೋಡಿಸಿದ್ರೆ ಕ ಆಯ್ತು. ಅದೇನಾಯ್ತು, ಬಾಲಕ್ ಅಂತಕ್ಕಂಥದ್ದು ಆಯ್ತು. ಅದೇ ತರನಾಗಿ ಭ ಜಮಾ ಉ, ಖ ಜಮಾ ಇ ಏನಾಯ್ತು, ಭ ಇದೆ. ಅದೇ ಭ ಏನ್ ಮಾಡಿದಾರ, ದೊಡ್ಡ ಹೂ ಆಯ್ತದು. ಖ ತಗೊಳ್ರಿ, ಆ ಖ ಯಾವ ಮಾತ್ರ ಐತಿ, ದೊಡ್ಡ ಈ ಮಾತ್ರ ಐತಿ. ಎಸ್, ಅವಾಗ ಏನಾಯ್ತದು, ಭೂಕಿ ಅಂತಕ್ಕಂಥದ್ದು ಆಯ್ತು. ಏನಾಯ್ತು, ಭೂಕಿ. ಅದೇ ತರನಾಗಿ ಎರಡನೇದು ನೋಡ್ರಿ, ಬಕ್ ಏನದ, ಹೂ ಮಾತ್ರ ಅದ. ಎಸ್, ಇದು ಬ ಆಯ್ತು, ಇದು ಹೂ ಮಾತ್ರ. ನೆಕ್ಸ್ಟ್ ಡ ಇದೆ. ಡ ಕ್ಯಾ ಮಾತ್ರ ಇದೆ, ಈ ಮಾತ್ರ ಇದೆ. ಬುಡಿ ಯ ಇದೆ. ಯ ಕ್ಯಾ ಮಾತ್ರ ಹಾಕ್ಬೇಕು, ಆದ್ ಮಾತ್ರ ಹಚ್ಚಬೇಕು. ಎಸ್, ಏನಾಯ್ತು, ಬುಡಿಯಾ ಅಂತಕ್ಕಂಥದ್ದು ಆಯ್ತು. ಮೂರನೇದೇನಿದೆ ನೋಡಿ, ತಕ್ ಉ ಮಾತ್ರ ಇದೆ, ತ. ಎಸ್, ಮುಂದೆ ಫ ಇದೆ. ಫ ಕ್ಯಾ ಮಾತ್ರ ಐತಿ, ಆದ. ನ ಅದ, ನ ಕ್ಯಾ ಮಾತ್ರ ಅದ, ಅ ಅದ. ಏನಾಯ್ತದು, ತುಫಾನ್ ಅಂತಕ್ಕಂಥ ಶಬ್ದ ಆಯ್ತು.
ಎಸ್ ಅದೇ ತರನಾಗಿ ಮುಂದೆ ಇರ್ತಕ್ಕಂಥದ್ದು ದ ಅ ಮಾತ್ರ ಇದೆ ಅಂದ್ರೆ ದ ಆತು, ಯಕ್ ಆ ಮಾತ್ರ ಇದೆ ಅಂತಂದ್ರೆ ಯಾ ಆತು, ಲಕ್ ಉ ಮಾತ್ರ ಇದೆ ಅಂತಂದ್ರೆ ಲು ಆಯ್ತು. ಎಸ್ ಏನಾತದು ದಯಾಲು. ಎಸ್ ಇವೇ ಇತ್ತು. ಒಂದನೇ ಶಬ್ದ ಭೂಕಿ, ಎರಡನೇದು ಬುಡಿಯ, ಮೂರನೇದು ತುಫಾನ್, ನಾಲ್ಕನೇದು ದಯಾಲು. ಈ ತರನಾಗಿ ವರ್ಣ ವಿಚ್ಛೇದ ಮಾಡಿರ್ತಕ್ಕಂಥದನ್ನ ಜೋಡಿಸಿ ಬರೆಯೋದನ್ನ ಕಲಿತುಕೊಂಡ್ರಿ. ಮುಂದೆ ಇರ್ತಕ್ಕಂಥದ್ದು ಅಭ್ಯಾಸ 3.7 ರಿ ವರ್ಣಾಕ್ಷರ ಕೋ ಸಮಜ್ಕರ್ ಉಚ್ಚಾರಣ ಕರ್ತೆ ಹುಯೆ ಲಿಖಿಯೇ. ನೋಡಿ ರಿ ಅಂತಕ್ಕಂಥದ್ದು ಋಷಿ ರಿ ಇದೆಯಲ್ಲ, ಸೊ ಇದು ಋಷಿ ರಿಯೇ ಮಾತ್ರ. ಇದು ನೆನಪಿಟ್ಕೊಡ್ರಿ. ಈ ಋಷಿ ರಿ ಮಾತ್ರವನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಉಚ್ಚಾರಣೆಯನ್ನ ಮಾಡ್ತಾ ಬರೆಯೋದನ್ನ ಕಲ್ಕೊಳ್ಬೇಕು. ಎಸ್ ಅದೇ ತರನಾಗಿ ಕ ಅಂತ ಇದೆ, ಏನದು ಕ ಕರ ಕ. ಎಸ್ ಇದು ರೀ ಹಚ್ಚಿದ್ರೆ ಕ್ರಿ ಆಯ್ತು, ಇದು ಪಾ ಆಯ್ತು, ಕೃಪಾ ಅಂದಂಗ ಆಗ್ತದ. ಓಕೆ ಎಸ್ ಈ ತರನಾಗಿ ತಾವೇನ್ ಮಾಡ್ಬೇಕು ತಿಳ್ಕೋಬೇಕು. ಕ ಇದೆ, ಕ ಕ ರಿ ಮಾತ್ರ, ಕ್ಷ ಕ ಕೃಷಕ. ಎಸ್ ಈ ಶಬ್ದಗಳಿಗೆ ಎಲ್ಲೆಲ್ಲಿ ಒಂದು ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ವರ್ಣಾಕ್ಷರ ತಾವು ತಿಳ್ಕೊಳ್ಕೋಬೇಕು. ಇದು ರಿ ಮಾತ್ರ, ಕೃಷಕಲ್ಲಿ ರಿ, ಇದು ಕೂಡ ಕೃಷಕಲ್ಲಿ ರಿ, ಕೃಷಿಯಲ್ಲಿ ರಿ, ಕೃಷಿ, ಕೃಪಾಲು ರಿ ಮಾತ್ರ. ಓಕೆ ಏನಿತ್ತು ಕೃಪಾ, ಕೃಷಕ್, ಕೃಷಿ, ಕೃಪಾಲು. ಎರಡನೇ ಸಾಲದಲ್ಲಿ ಕೃಷ್ಣ, ಪ್ರಕೃತಿ, ಸೃಜನ, ಸೃಷ್ಟಿ, ದೃಷ್ಟಿ, ದೃಶ್ಯ, ಕೃತಿ, ಪೃಥ್ವಿ. ಸೊ ಈ ತರನಾಗಿ ರಿ ಆಗಿರ್ತಕ್ಕಂಥ ಮಾತ್ರಗಳನ್ನ ಬಳಕೆ ಮಾಡಿ, ಸೊ ಅವುಗಳನ್ನ ಯಾವ ತರನಾಗಿ ಬಳಕೆ ಇತ್ತು ಅನ್ನೋದನ್ನ ತಮ್ಗೆ ಏನ್ ಮಾಡಿದ್ದಾರೆ ಉಚ್ಚಾರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಕೃಪಾ, ಕೃಷಿ. ಸೊ ಈ ತರನಾಗಿರ್ತಕ್ಕಂಥದ್ದನ್ನೇ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳ ಉಚ್ಚಾರಣೆಯನ್ನ ಮಾಡ್ತೀವಿ. ಸೊ ಹೋಪ್ ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ, ಮುಗೀತು. ಸೊ ಮತ್ತೆ ಸಿಗುವ ಮುಂದಿನ ಒಂದು ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ವಿಡಿಯೋಗೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಅನ್ನ ಸಹಿತ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಲಿಕಾ ಫಲ 3ರ